ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇರಾನ್ನ ಪರಮಾಣು ಕೇಂದ್ರಗಳ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿದೆ. ಇಸ್ರೇಲ್ ಅಮೆರಿಕ ಸೇನೆಯಿಂದ ಬಾಂಬ್ ದಾಳಿಯನ್ನ ನಡೆಸಲಾಗಿದೆ. ಈ ಇರಾನ್ನ ಪರಮಾಣು ಕೇಂದ್ರದ ಬಳಿ ಸ್ಫೋಟದ ಶಬ್ದ ಕೇಳಬಂದಿದೆ. 10 ನಿಮಿಷಗಳ ಕಾಲ ಒಂದು ದೊಡ್ಡ ಬ್ಲಾಸ್ಟ್ ನ ಸೌಂಡ್ ಕೇಳಬಂದಿರೋದು. ಸ್ಫೋಟಕ ಶಬ್ದಕ್ಕೆ ಇರಾನ್ನ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಇರಾನ್ನ ಇಸ್ಫಹಾನ್ ನ್ಯೂಕ್ಲಿಯರ್ ಕೇಂದ್ರದ ಮೇಲೆ ದಾಳಿಯಾಗಿದೆ. ಇರಾನ್ ಪರಮಾಣು ಕೇಂದ್ರಗಳ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ನಡೆಸಲಾಗಿದೆ ಇಸ್ರೇಲ್ ಮತ್ತೆ ಅಮೆರಿಕ ಸೇನೆಯಿಂದ. ಆ ಒಂದು ಶಬ್ದ, ಸ್ಫೋಟದ ಶಬ್ದ ಏನಿದೆ ಅದನ್ನ ಕೇಳಿ ಅಲ್ಲಿದ್ದಂತ ಇರಾನ್ನ ಮಂದಿ ಬೆಚ್ಚಿ ಬಿದ್ದಿದ್ದಾರೆ. 10 ನಿಮಿಷಗಳ ಕಾಲ ಒಂದು ದೊಡ್ಡ ಸ್ಫೋಟಕ ಶಬ್ದ ಕೇಳಿಬಂದಿದೆ ಅನ್ನುವಂತ ವಿಚಾರ ಗೊತ್ತಾಗ್ತಾ ಇದೆ. ಸ್ಫೋಟಕ ಶಬ್ದಕ್ಕೆ ಇರಾನ್ನ ಜನತೆ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಇರಾನ್ನ ಇಸ್ಫಹಾನ್ ನ್ಯೂಕ್ಲಿಯರ್ ಕೇಂದ್ರ ಏನಿದೆ ಆ ಕೇಂದ್ರದ ಮೇಲೆ ನಡೆದಿರುವಂತಹ ದಾಳಿ ಇದು. ಒಂದು ಕಡೆ ಈಗ ಆಲ್ರೆಡಿ ಅಮೆರಿಕ ವಾರ್ನಿಂಗ್ ಅನ್ನ ಕೊಟ್ಟಿದೆ, ತಕ್ಕ ಉತ್ತರವನ್ನ ನಾವು ಕೊಡ್ತೀವಿ ಅಂತ. ಯಾಕಂತಂದ್ರೆ 29 ಜಾಗಗಳಲ್ಲಿ ಅಂದ್ರೆ US ಗೆ ಸಂಬಂಧಪಟ್ಟಂತ ಜಾಗಗಳಲ್ಲಿ ಗುರಿಯಾಗಿಸಿಕೊಂಡು ಇರಾನ್ ಏನ್ ದಾಳಿಯನ್ನ ಮಾಡ್ತಾ ಇದೆ ಅದಕ್ಕೆ ಪ್ರತಿಯಾಗಿ ಈ ಕಡೆಯಿಂದ ಇಸ್ರೇಲ್ ಮತ್ತೆ ಅಮೆರಿಕ ಜಂಟಿಯಾಗಿ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಇದೆ. ಸದ್ಯ ಇರಾನ್ನ ಇಸ್ಫಹಾನ್ ನ್ಯೂಕ್ಲಿಯರ್ ಕೇಂದ್ರದ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. 10 ನಿಮಿಷಗಳ ಕಾಲ ಸ್ಫೋಟದ ಶಬ್ದ ಕೇಳಬಂದಿದೆ. ಆ ಸ್ಫೋಟದ ಶಬ್ದವನ್ನ ಕೇಳದಂತಹ ಇರಾನ್ನ ಜನತೆ ಬೆಚ್ಚಿ ಬಿದ್ದಿದ್ದಾರೆ. ಈಗ ಆಲ್ರೆಡಿ ತಕ್ಕ ಪ್ರತ್ಯುತ್ತರವನ್ನ ನೀಡ್ತೀವಿ ಅಂತೇಳಿ ಬಹುಶಃ ಹಿಂದೆ ಕಳೆದ ವರ್ಷ ನಡೆದಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ ಒಂದು 2 ವಾರ ನಡೆದಿತ್ತು. ಬಟ್ ಆದ್ರೆ ಈಗ ಬಹುಶಃ ಈ ಎಲ್ಲ ದಾಳಿ ಪ್ರತಿದಾಳಿಗಳನ್ನ ನಾವು ಗಮನಿಸ್ತಾ ಇದ್ರೆ ಇದು ಇನ್ನೂ ಒಂದಷ್ಟು ದಿನಗಳ ಕಾಲ ಮುಂದುವರಿಯುವಂತಹ ಸೂಚನೆ ಸಿಗ್ತಾ ಇದೆ. ಕಾರಣ ಇರಾನ್ನ ಪರಮಾಣು ಕೇಂದ್ರಗಳು, ಯಾಕಂದ್ರೆ ಈ ಪರಮಾಣು ಹೊಂದಬಾರದು ಅನ್ನುವಂಥದ್ದನ್ನೇ ಇಸ್ರೇಲ್ ಮತ್ತೆ ಅಮೆರಿಕದ ಮೇನ್ ಉದ್ದೇಶ. ಯಾವುದೇ ಕಾರಣಕ್ಕೂ ಪರಮಾಣುವನ್ನ ಹೊಂದಬಾರದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆ ಅಂತಂದ್ರೆ ಅದಕ್ಕೆ ನಾನಾ ರೀತಿಯಾದಂಥ ಕಾರಣಗಳನ್ನ ಹಿಂದಿನಿಂದಲೂ ಕೂಡ ಇಸ್ರೇಲ್ ಜೊತೆಗೆ ಅಮೆರಿಕ ಕೂಡ ಕೊಡ್ತಾ ಬರ್ತಾ ಇತ್ತು. ಆಮೇಲೆ ಪ್ರಮುಖವಾಗಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆನೆ ಖಮೇನಿ ಏನಿದ್ದಾರೆ, ಖಮೇನಿಗೆ ಹಲವು ಬಾರಿ ವಾರ್ನಿಂಗ್ ಕೊಡುವಂತ ಕೆಲಸವನ್ನ ಅಮೆರಿಕ ಮೊದಲಿಂದಲೂ ಕೂಡ ಮಾಡ್ಕೊಂಡು ಬಂದಿತ್ತು. ಇದೆಲ್ಲ ಮಾಡ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಅಂತೇಳಿ. ಬಟ್ ಆ ಒಂದು ವಾರ್ನಿಂಗ್ಗೆ ಡೋಂಟ್ ಕೇರ್ ಅನ್ನುವಂಥ ನಿಟ್ಟಿನಲ್ಲೇನೆ ಖಮೇನಿ ಅವರು ಕೂಡ ನಡ್ಕೊಳ್ತಾ ಇದ್ರು. ಯಾಕಂತಂದ್ರೆ ಅವ್ರಿಗೆ ಇದ್ದಿದ್ದ ಏಕೈಕ ಮೊಟ್ಟ ಮೊದಲ ಶತ್ರು ಯಾರಾದ್ರೂ ಇದ್ದಾರೆ ಅಂತ ಅಂದ್ರೆ ಅದು ಅಮೆರಿಕ. ಈಗ ಅಮೆರಿಕ ಮತ್ತೆ ಇಸ್ರೇಲ್ ನಡೆಸಿದಂತ ಜಂಟಿ ಕಾರ್ಯಾಚರಣೆಯಲ್ಲಿ ಖಮೇನಿಯ ಹತ್ಯೆ ಆಗಿದೆ. ಅದಾದ ಬಳಿಕ 4 ದಿನದಿಂದ ಇವತ್ತಿಗೆ 4 ದಿನ ಏನು ನಾವು ಗಮನಿಸ್ತಾ ಇದ್ದೀವಿ, ಸಹಜವಾಗಿ ಈ ಒಂದು ದಾಳಿ ಪ್ರತಿ ದಾಳಿಗಳು ಮುಂದುವರಿತಾ ಇದೆ. ಎಸ್ ದಿಲೀಪ್, ನಾನು ಸಾಕಷ್ಟು ವಿಚಾರಗಳನ್ನ ನೀವು ಹೇಳ್ತಾ ಇದ್ರಿ. ಆಮೇಲೆ ಕಳೆದ ವರ್ಷ ನಾವು ಗಮನಿಸೋದಾದ್ರೆ 12 ದಿನಗಳ ಕಾಲ ನಡೆದಿತ್ತು. ಬಟ್ ಈಗ ಈ ದಾಳಿ ಪ್ರತಿ ದಾಳಿ ನೋಡ್ತಾ ಇದ್ರೆ ಇದು ಲಾಸ್ಟ್ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ದಿನಗಳ ಕಾಲ ಮುಂದುವರಿಯುವಂತ ಸೂಚನೆ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಪ್ರಭು, ಇದೀಗ ಬರ್ತಿರೋ ಮಾಹಿತಿಗಳ ಪ್ರಕಾರ ಇರಾನ್ನಲ್ಲಿ 4.2 ರಿಕ್ಟರ್ ಮಾಪಕದಲ್ಲಿ 4.2 ತೀವ್ರತೆಯ ಭೂಕಂಪ ಸಂಭವಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಜೊತೆನಲ್ಲೇನೆ ಇಸ್ಫಹಾನ್ನಲ್ಲಿ ಏನೊಂದು ಅಣು ಸ್ಥಾವರ ಇತ್ತು, ಅಣು ಸಂಸ್ಕರಣಾ ಘಟಕ ಇತ್ತು, ಆ ಘಟಕದಲ್ಲೂ ಸ್ಫೋಟ ಸಂಭವಿಸಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಜೊತೆಗೆ ಸಾವಿರಾರು ಡ್ರೋನ್ಗಳು ಇರಾನ್ ಮೇಲೆ ಬರ್ತಾ ಇದೆ ಅಂತ. ಬಹುಶಃ ಅಮೆರಿಕ ಅಧ್ಯಕ್ಷರು ಹೇಳಿದ್ದು ರೆಸ್ಪಾನ್ಸ್ ಕಮಿಂಗ್ ಸೂನ್ ಅನ್ನೋದ್ರ ಅರ್ಥ ಇದೇ ಇರ್ಬೋದಾ ಅಂತೇಳ್ಬಿಟ್ಟು ನಾವು ಊಹಿಸ್ಬೋದಾಗಿದೆ. ಜೊತೆಗೆ ಈ ಒಂದು ಪರಮಾಣು ಕೇಂದ್ರದ ಮೇಲೆ ಅದು ಭೂಗತವಾಗಿರುತ್ತೆ. ಭೂಮಿಯಿಂದ ಹಲವಾರು 100 ಮೀಟರ್ ಕೆಳಗಡೆ ಈ ಒಂದು ಕೇಂದ್ರಗಳನ್ನು ನಿರ್ಮಾಣ ಮಾಡಲಾಗಿರುತ್ತೆ. ಒಂದು ವೇಳೆ ಆ ಕೇಂದ್ರದ ಮೇಲೆ, ಪರಮಾಣು ಕೇಂದ್ರದ ಮೇಲೆ ನಡೆಸಿದ ದಾಳಿಯಿಂದ ಭೂಕಂಪ ಸೃಷ್ಟಿಯಾಯಿತಾ ಅದು ಇದುವರೆಗೂ ಗೊತ್ತಾಗಿಲ್ಲ. ಆದರೆ ಆ ಸಾಧ್ಯತೆ ಅಂತೂ ಇದ್ದೇ ಇದೆ. ಜೊತೆಗೆ ಈ ಮಟ್ಟದ ದೊಡ್ಡ ಮಟ್ಟದ ಭೂಕಂಪ ಸಂಭವಿಸಿದೆ ಮತ್ತು ಅಣು ಕೇಂದ್ರದ ಮೇಲೆ ದಾಳಿ ನಡೆದಿದೆ ಅಂದರೆ ಸಹಜವಾಗಿಯೇ ಅದು ಅಮೆರಿಕ ಮತ್ತು ಇಸ್ರೇಲ್ನ ಜಂಟಿ ಕಾರ್ಯಾಚರಣೆ ಆಗಿರುತ್ತೆ. ಜೊತೆಗೆ ಈ ಬಾರಿ ಅಮೆರಿಕದ ಯುದ್ಧ ವಿಮಾನಗಳಲ್ಲ, ಅಮೆರಿಕದ ಕ್ಷಿಪಣಿಗಳಲ್ಲ, ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಹಾರಿಸಿದ ಒಂದು ಡ್ರೋನ್ಗಳ ಮೂಲಕ ನಡೆದಿರುವಂಥ ದಾಳಿ ಇದು ಅಂತೇಳ್ಬಿಟ್ಟು ಮಾಹಿತಿ ಸಿಗ್ತಾ ಇದೆ. ಕೇವಲ ಒಂದೆರಡಲ್ಲ, ಒಂದು ರೀತಿ ಅಲೆಗಳ ರೀತಿ ಸಾವಿರಾರು ಡ್ರೋನ್ಗಳು ಒಂದೇ ರೀತಿ ನಡೆಸಿರುವಂಥ ದಾಳಿ ಇದು. ಈ ದಾಳಿಯಲ್ಲಿ ಏನೆಲ್ಲ ಅನಾಹುತ ಆಗಿದೆ ಅನ್ನೋದು ಸದ್ಯದ ಮಟ್ಟಿಗೆ ಮಾಹಿತಿ ಸಿಗ್ತಿಲ್ಲ. ಆದರೆ ಭೂಕಂಪ ಆಗಿರೋದಕ್ಕೂ ಮತ್ತು ಇಸ್ಫಹಾನ್ ಅಣು ಕೇಂದ್ರದ ಮೇಲೆ ನಡೆದಿರೋಂಥ ದಾಳಿಗೂ ಏನಾದರೂ ಸಂಬಂಧ ಇದೆಯಾ ಅನ್ನೋ ರೀತಿಯಾದಂಥ ವ್ಯಾಖ್ಯಾನಗಳು ಶುರುವಾಗಿದೆ.
ಒಂದು ವೇಳೆ ಈ ರೀತಿ ಅಣು ಕೇಂದ್ರದ ಮೇಲೆ ನಡೆದಿರೋ ದಾಳಿಯಿಂದನೇ ಭೂಕಂಪ ಸಂಭವಿಸಿದೆ ಅಂತ ಆದರೆ ಇರಾನ್ಗೆ ಇದು ಇದುವರೆಗಿನ ಅಮೆರಿಕ ಮತ್ತು ಇಸ್ರೇಲ್ ನಡುವೆ ಇಸ್ರೇಲ್ ಕೊಟ್ಟಂಥ ಅತಿ ದೊಡ್ಡ ಹೊಡೆತ ಅಂತ ಹೇಳ್ಬೋದು ಪ್ರಭು. ಸದ್ಯದ ಮಟ್ಟಿಗೆ ಇಲ್ಲ ಅಲ್ಲಿ ಏನೇನು ಅನಾಹುತ ಆಗಿದೆ ಅನ್ನೋದ್ರ ಮಾಹಿತಿಯನ್ನು ಇನ್ನಷ್ಟು ನಿರೀಕ್ಷೆ ಮಾಡಲಾಗ್ತಿದೆ. ಆದರೆ ಭೂಕಂಪ ಆಗಿರೋದಂತೂ ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.